ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಲಾಸ್ಟ್ ವ್ಲಾಗ್, ಟ್ರಾವೆಲ್ ವ್ಲಾಗ್ದು ನಾನು ಹಾಕಿದೆ ಶಿಮ್ಲಾ ಮನಾಲಿ ವ್ಲಾಗ್ಸು. ಅದರದ್ದು ಲಾಸ್ಟ್ ವ್ಲಾಗ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಎಷ್ಟು ಟೋಟಲ್ ಖರ್ಚಾಗುತ್ತೆ ಮತ್ತು ನಿಮಗೆ ಡೂಸ್ ಆ್ಯಂಡ್ ಡೋಂಟ್ಸ್ ಏನೇನು ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡ್ಬೋದು ಪರ್ ಡೇ ಅದನ್ನೆಲ್ಲ ನಾನು ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡ್ದಲೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಫಸ್ಟ್ ಡೇ ನಾವು ಫ್ಲೈಟ್ ಇದ್ದಿದ್ದು, ನಮಗೆ ನೈಟ್ ಫ್ಲೈಟ್ ಇದ್ದಿದ್ದು. ನಾವು ಮಾರ್ನಿಂಗ್ ಹೋಗಿ ಚಂಡೀಗಢ ರೀಚ್ ಆದ್ವಿ, ಬ್ಯಾಂಗ್ಳೂರ್ ಟು ಚಂಡೀಗಢ. ಬ್ಯಾಂಗ್ಳೂರ್ ಟು ಚಂಡೀಗಢ ನಿಮಗೆ ಚಂಡೀಗಢದಿಂದ ನಿಮಗೆ ಮನಾಲಿಗೆ ಹೋಗೋದಕ್ಕೆ ಆಲ್ಮೋಸ್ಟ್ 6 to 6.5 hours ಜರ್ನಿ ಆಗುತ್ತೆ. 6.5 hours ಜರ್ನಿ ಆದಮೇಲೆ ನಾವು ಹೋಟೆಲ್ಗೆ ಚೆಕ್-ಇನ್ ಆಗಿ ಅಲ್ಲಿಂದ ನಾವು ಹೋಗಿದ್ದು ಫಸ್ಟ್ ಪ್ಲೇಸ್ ಬಂದುಬಿಟ್ಟು ನಮಗೆ ಮಾಲ್ ರೋಡ್ ಮನಾಲಿ ಅಂತ ಹೇಳಿ. ಮಾಲ್ ರೋಡ್ ಮನಾಲಿಯಲ್ಲಿ ನೀವು 2 ಪ್ಲೇಸಸ್ನ ಕವರ್ ಮಾಡ್ಬೋದು. ಮಾಲ್ ರೋಡಲ್ಲಿ ನಿಮಗೆ ಕಂಪ್ಲೀಟ್ ಶಾಪಿಂಗ್ ಸ್ಟ್ರೀಟ್ ಇರುತ್ತೆ. ನಿಮಗೆ ಶಾಪಿಂಗ್ ಬೇಕಾದರೆ ಮಾಡ್ಕೊಳ್ಳಿ. ಶಾಪಿಂಗ್ನ ಆಲ್ಮೋಸ್ಟ್ ನಿಮಗೆ ಎಲ್ಲೆಲ್ಲಿ ಸಿಗುತ್ತೆ, ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ, ಅಲ್ಲೇ ಮಾಡ್ಕೊಳ್ಳಿ. ಯಾಕೆಂದರೆ ಇಂಡಸ್ಟ್ರಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಚೆನ್ನಾಗಿರಲ್ಲ. ಯಾಕೆಂದರೆ ಇವ್ರಿಗೆ ಪರ್ಸೆಂಟೇಜ್ ಅಂತ ಇರುತ್ತೆ. ಹಾಗಾಗಿ ಅವ್ರು ಕರ್ಕೊಂಡೋಗಿ ಯಾವ್ದಾದ್ರು ಒಂದೇ ಒಂದು ಇಂಡಸ್ಟ್ರಿ ಅಂತಲ್ಲ, ಅದೊಂದು ದೊಡ್ಡ ಶಾಪ್ ಥರ ಇರುತ್ತೆ. ನಾರ್ಮಲಾಗಿ ನಮಗೆ ಇಲ್ಲಿರುತ್ತಲ್ಲ ಬ್ಯಾಂಗ್ಳೂರಲ್ಲಿ, ಆ ಥರ ಅಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಇರೋದಿಲ್ಲ. ನಾವು ಅದೇ ಥರ ಅಂದ್ಕೊಂಡು ಎಲ್ಲೂ ಶಾಪಿಂಗ್ ಮಾಡ್ದಲ್ಲಿ ಅಲ್ಲಿಗೆ ಹೋದ್ವಿ. ಬಟ್ ಅಲ್ಲಿ 2000 rupees 4000 rupees ಹೈ ಪ್ರೈಸ್ ಹಾಕಿರ್ತಾರೆ. ಕ್ವಾಲಿಟಿನೂ ಕೂಡ ಅಂತ ಏನು ಚೆನ್ನಾಗಿರೋದಿಲ್ಲ, ಓಕೆ ಥರ ಇರುತ್ತೆ. ಬಟ್ ಪ್ಯೂರ್ ಅಂತ ಹೇಳ್ತಾರೆ. ಬಟ್ ಹಾಗಾಗಿ ನಾವು ಅಲ್ಲೆಲ್ಲೂ ಶಾಪಿಂಗ್ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ಮೇಯ್ನಾಗಿ ನಾವು ಮಾಡಿದ ತಪ್ಪಲ್ಲೇ ಮಾಲ್ ರೋಡಲ್ಲಿ ನೀವು ಶಾಪಿಂಗ್ ಮಾಡ್ಕೊಳ್ಳಿ. ಅದಾದಮೇಲೆ ಅಲ್ಲಿ ಸ್ನೋಫಾಲ್ ಇರುತ್ತೆ, ಆ ಸ್ನೋಫಾಲ್ನ ಎಂಜಾಯ್ ಮಾಡ್ಕೊಳ್ಳಿ. ಅದಾದಮೇಲೆ ಅಲ್ಲೇ ನಿಮಗೆ ಹಡಿಂಬ ಟೆಂಪಲ್ ಇದೆ. ಅಲ್ಲಿಂದ 1 ಕಿಲೋಮೀಟರ್, ಲೈಕ್ 1 to 2 kilometers ಆಗ್ಬೋದು ಮಾಲ್ ರೋಡಲ್ಲಿ. ನೀವು ಹಡಿಂಬ ಟೆಂಪಲ್ನ ಅವತ್ತೇ ಮುಗಿಸ್ಕೊಳ್ಳಿ. ಯಾಕೆಂದರೆ ನೆಕ್ಸ್ಟ್ ಡೇ ಅಂತ ಅಂದರೆ ಸುಮ್ಮನೆ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ. ಯಾಕೆಂದರೆ ಮಾಲ್ ರೋಡ್ಗೆ ಆಲ್ರೆಡಿ ಹೋಗಿರ್ತೀರ. ಹಾಗಾಗಿ ಹಡಿಂಬ ಟೆಂಪಲ್ ಮತ್ತು ಮಾಲ್ ರೋಡ್ನ ಅವತ್ತು ಕವರ್ ಮಾಡ್ಕೊಳ್ಳಿ. ಅದರಿಂದ ನೆಕ್ಸ್ಟ್ ಡೇ ಬಂದು ನಿಮಗೆ ಸೋಲಾಂಗ್ ವ್ಯಾಲಿ ಮತ್ತು ಅಟಲ್ ಟನಲ್ ಎರಡೂ ಕೂಡ ಕವರ್ ಮಾಡ್ಬೋದು. ಸೋಲಾಂಗ್ ವ್ಯಾಲಿಯಲ್ಲಿ ನಿಮಗೆ ಕಂಪ್ಲೀಟ್ ಡೇ ಆಗುತ್ತೆ. ಯಾಕೆಂದರೆ ನಿಮಗೆ ಹೋಗ್ತಾನೂ ಕೂಡ ನಿಮಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಶಾಪ್ ಹತ್ರ ನಿಲ್ಲಿಸ್ತಾರೆ ನಿಮಗೆ ಹೋಗ್ತಾ ಮನಾಲಿನೇ. ಅಲ್ಲಿ ನಿಮಗೆ ಕಾಸ್ಟ್ಯೂಮ್ ತಗೊಳ್ಳಿ ಮತ್ತು ಹೇಳಿ ಗೇಮ್ಸ್ ಇರುತ್ತೆ. ಗೇಮ್ಸ್ದು ಈ ಥರ ಪ್ರೈಸಸ್ ಇದೆ, ಕಾಂಬೋ ತೊಗೊಳ್ಳಿ ಅಂತ ಎಲ್ಲ ಹೇಳ್ತಾರೆ. ಬಟ್ ಅಲ್ಲಿ ತೊಗೊಳಕ್ಕೆ ಹೋಗ್ಬೇಡಿ, ನಾವು ಮಾಡಿದ ತಪ್ಪದೇನೆ. ಯಾಕೆಂದರೆ ನೀವು ಡೈರೆಕ್ಟ್ ಅಲ್ಲಿಗೆ ಸ್ನೋ ಪಾಯಿಂಟಿಗೆ ಹೋದಾಗ ಸೋಲಾಂಗ್ ವ್ಯಾಲಿಗೆ ಅಲ್ಲಿ ತುಂಬ ಕಡಿಮೆ ಇರುತ್ತೆ. ನಿಮಗೆ ಯಾವ ಗೇಮ್ ಬೇಕು ನೀವು ಅದನ್ನು ಆಡ್ಕೋಬೋದು. ಯಾಕೆಂದರೆ ನಾವು ಇಲ್ಲಿ ಪರ್ಟಿಕ್ಯುಲರ್ ಗೇಮ್ ತೊಗೊಂಡಿರ್ತೀವಿ, ಕೆಲವೊಂದು ಅಲ್ಲಿ ಇರಲ್ಲ ಅಂತ ಹೇಳ್ತಾರೆ. ಅಲ್ಲಿ ಹೋದಾಗ ಎಷ್ಟೊಂದು ಗೇಮ್ಗಳಲ್ಲಿದೆ, ನಮಗೆ ಅದು ಗೊತ್ತೇ ಆಗಲಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಮಗೆ. ಬಟ್ ಇಲ್ಲಿ ತೊಗೊಂಡ್ಬಿಟ್ಟಿದ್ವಲ್ಲ, ವೇಸ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಆಡಿದ್ದೀವಿ. ಮೋಸ್ಟ್ ಆಟಾಡಬೇಕು ಅಂತ ಅಂದರೆ ಜಿಪ್ಲೈನ್ ತುಂಬ ಚೆನ್ನಾಗಿದೆ, ಮತ್ತು ಯಾಕ್ ರೈಡು. ಯಾಕೆಂದರೆ ನಮಗೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ನಮಗೆ ಬೇರೆ ಬೇರೆ ಥರ ರೈಡ್ಸ್ ಇರುತ್ತೆ. ನಮ್ಮ ಕಡೆ ಇವಾಗ ಹಾರ್ಸ್ ರೈಡ್ ಇರ್ಬೋದು, ಮತ್ತು ನಮಗೆ ಮಡಿಕೇರಿಗೆ ಹೋದಾಗ ಎಲಿಫ್ಯಾಂಟ್ ಇರುತ್ತೆ. ಆ ಥರ ಬೇರೆ ಬೇರೆ ಥರ ಇದೆ. ಬಟ್ ಇಲ್ಲಿ ಯಾಕ್ ರೈಡ್ ಇರೋದ್ರಿಂದ ಯಾಕ್ ರೈಡ್ನ ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನೆಕ್ಸ್ಟು ನೀವು ಇಲ್ಲಿ ನಿಮಗೆ ಊಟದೆಲ್ಲ ನೋಡಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲ ಕಡೆ ನಿಮಗೆ ಮ್ಯಾಗಿ ಈ ಥರನೇ ಸಿಗೋದು. ಆಲ್ಮೋಸ್ಟ್ ಜಾಸ್ತಿ ಎಗ್ ಮ್ಯಾಗಿ, ಇಲ್ಲ ನಾರ್ಮಲ್ ಮ್ಯಾಗಿ ಈ ಥರ, ಮತ್ತು ಕಾಫಿ ಟೀ ಅಂತೂ ಇದ್ದೇ ಇರುತ್ತೆ. ಬೇರೆ ಬಿಟ್ಟರೆ ಸ್ವಲ್ಪ ಕಡಲೆ ಬೀಜದ ಸ್ನ್ಯಾಕ್ಸ್ ಮಾಡ್ತಾರಲ್ಲ ಆ ಥರದ್ದೊಂದು ಸ್ವಲ್ಪ ಪೀನಟ್ಸ್ದು ಮಸಾಲ ಆ ಥರ ಎಲ್ಲ ಸಿಗುತ್ತೆ. ಆ ಥರ ನೀವು ತಿನ್ಕೋಬೋದು. ಅವತ್ತು ಬಂದು ನಿಮಗೆ ಸೋಲಾಂಗ್ ವ್ಯಾಲಿ ಮತ್ತು ಅಟಲ್ ಟನಲ್ ಅಂತ ಕರ್ಕೊಂಡು ಹೋಗ್ತಾರೆ. ಅದು ಚೆನ್ನಾಗಿರುತ್ತೆ. ನಮಗೆ ಇಲ್ಲಿ ಟ್ರಾಫಿಕ್ ಇದ್ದು ಲೇಟ್ ಆಗಿದ್ದರಿಂದ ಈವ್ನಿಂಗು ನಮಗೆ ಅಟಲ್ ಟನಲ್ಗೆ ಕರ್ಕೊಂಡು ಹೋಗಲಿಲ್ಲ. ಅದು ಬಂದು ನೀವು ಸೆಕೆಂಡ್ ಡೇ ಮನಾಲಿಯಲ್ಲಿ ನೋಡ್ಕೋಬೋದು. ಮತ್ತು ಥರ್ಡ್ ಡೇ ಬಂದು ನಿಮಗೆ ಕುಲು ಮನಾಲಿ ಕರ್ಕೊಂಡು ಹೋಗ್ತಾರೆ, ಕುಲುಗೆ. ಕುಲು ಮತ್ತು ನಾವು ಕಸೋಲ್ಗೆ ಹೋದ್ವಿ. ಕುಲುಗಲ್ಲಿ ನಾವು ನೋಡಿದ್ದು ಫಸ್ಟ್ ಬಂದು ವೈಷ್ಣವ ದೇವಿ ಟೆಂಪಲ್ ಅಂತ ಹೇಳಿ. ಫಸ್ಟು ವೈಷ್ಣವ ದೇವಿ ಟೆಂಪಲ್ನ ನೋಡಿಕೊಂಡು ಅಲ್ಲಿ ರಾಮ ಮಂದಿರ ಅಂತಲೂ ಇದೆ ಒಂದು, ಅದು ತುಂಬ ಚೆನ್ನಾಗಿದೆ. ಬಟ್ ಅದು ನಮಗೆ ಹೋಗೋಕ್ಕಾಗಲಿಲ್ಲ. ಅದು ಆದಮೇಲೆ ನಮಗೆ ಕುಲುಲಿ ಏನು ಮಾಡ್ತಾರೆ ಅಂದರೆ ಫ್ಯಾಕ್ಟ್ರಿ ಕರ್ಕೊಂಡು ಹೋಗ್ತಾರೆ, ಶಾಲ್ ಇಂಡಸ್ಟ್ರಿ ಅಂತ ಹೇಳಿ. ಆ ಶಾಲ್ ಇಂಡಸ್ಟ್ರಿ ಅಂತ ಏನಲ್ಲ, ಅದು ನಾರ್ಮಲ್ ದೊಡ್ಡ ಔಟ್ಲೆಟ್ ಥರ ಇರುತ್ತೆ ಅಷ್ಟೇ. ಈಗ ನಮ್ಮ ಕಡೆ ಎಲ್ಲ ಹೇಗಿರುತ್ತೆ ದೊಡ್ಡ ಶಾಪ್ಗಳು, ಬಟ್ಟೆ ಶಾಪ್ಗಳು, ಸೇಮ್ ಆ ಥರ ಇರುತ್ತೆ. ಬಟ್ ಪ್ರೈಸಸ್ ತುಂಬ ಜಾಸ್ತಿ ಇರುತ್ತೆ. ಅಲ್ಲಿ ನಿಮಗೆ ಮತ್ತು ಬಾರ್ಗೇನು ಇರೋಲ್ಲ, ಫಿಕ್ಸ್ಡ್ ಪ್ರೈಸ್ ಅಂತ ಇರುತ್ತೆ. ಹಾಗಾಗಿ ನೀವು ಎಲ್ಲೆಲ್ಲಿ ಹೋಗ್ತೀರಾ ಸೈಟ್ ಸೀಯಿಂಗ್ಗೆ ಅಲ್ಲಲ್ಲೇ ತೊಗೊಳ್ಳೋದೇ ಬೆಸ್ಟು ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಅಲ್ಲಿ ಆಲ್ಮೋಸ್ಟ್ ಶಾಲಿಗೆ 2000 ಹಾಕಿರ್ತಾರೆ, ಸ್ವೆಟರ್ಸ್ಗೆಲ್ಲ 4000 ಹಾಕಿರ್ತಾರೆ. ಅಷ್ಟು ವರ್ತ್ ಅಲ್ಲ ಅನಿಸ್ತು. ಬಟ್ ಅಷ್ಟು ಕ್ವಾಲಿಟಿನೂ ಇಲ್ಲ. ಈಗ ಕ್ವಾಲಿಟಿ ಇದ್ದರೆ ಕೊಡ್ಬೋದು, ಅಷ್ಟೇನು ಕ್ವಾಲಿಟಿನೂ ಇಲ್ಲ ಅಂತ ಅನಿಸ್ತು ನನಗೆ. ಹಾಗಾಗಿ ನಾವೆಲ್ಲ ಯಾರನ್ನೂ ಕೂಡ ಪರ್ಚೇಸ್ ಮಾಡಲಿಲ್ಲ. ಜಸ್ಟ್ ಬಂದು ನೋಡ್ಕೊಂಡು ಹೋದ್ವಿ ಅಷ್ಟೇ. ಅಲ್ಲೊಂದು 15 ಮಿನಿಟ್ಸು ಇರಲಿಲ್ಲ ನಾವು. ಅದಾದಮೇಲೆ ಟೆಂಪಲ್ಗೆ ಹೋದ್ವಿ. ಅದಾದಮೇಲೆ ಅಲ್ಲಿಂದ ಕಸೂಲ್ ಹೋಗಿದ್ದು. ಕಸೂಲ್ ಅಂತೂ ಮಿಸ್ಸೇ ಮಾಡಬೇಡಿ. ಯಾಕೆ ಅಂತ ಅಂದರೆ ಮೋಸ್ಟ್ ಡೇಂಜರಸ್ ರೋಡ್ ಅದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಲೈಫ್ ಟೈಮಲ್ಲಿ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಾವು ಆನ್ ದ ವೇ ಹೋಗ್ತಾ ನಮಗೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ
ನದಿ ಹರಿತಾ ಇರೋದೆಲ್ಲ ಇರುತ್ತಲ್ಲ ಅಲ್ಲಿ ಸ್ಪಾಟಿಗೂ ಕೂಡ ಹೋಗ್ತಾನೆ ಬಿಡ್ತಾರೆ. ಯಾಕೆಂದರೆ ಆ ಸೈಡಿಂದ ಬರಬೇಕಾದ್ರೆ ನಮಗೆ ಇಳಿಯೋದಕ್ಕಾಗೋದಿಲ್ಲ. ಈ ಸೈಡಿಂದ ಹೋಗಬೇಕಾದ್ರೆ ಹೋಗ್ಬೋದು. ಹಾಗಾಗಿ ಈ ಸೈಡಿಂದ ಹೋಗ್ತಾನೆ ನಮಗೆ ಅಲ್ಲಿ ಸ್ಪಾಟ್ ಇದೆ. ಅಲ್ಲಿ ಹೋಗಿ ನೀವು ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ನಿಮಗೆ ಗುರುದ್ವಾರ ಕರ್ಕೊಂಡು ಹೋಗ್ತಾರೆ. ಗುರುದ್ವಾರನೂ ಅಷ್ಟೇ ತುಂಬ ಚೆನ್ನಾಗಿದೆ ಪ್ಲೇಸು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಹೇಗೆ ಅಲ್ಲಿ ಅಷ್ಟು ಈ ಥರ ಕೊರೆಯೋ ಚಳೀಲಿ -ಡಿಗ್ರಿ ಇರುತ್ತೆ ಆಲ್ಮೋಸ್ಟ್ ಈ ಟೈಮಲ್ಲೆಲ್ಲ. ಆ ಟೈಮಲ್ಲಿ ಆಲ್ಮೋಸ್ಟ್ ಎವ್ರಿ ಟೈಮ್ ಕೂಡ ಅಲ್ಲಿ ಹಾಟ್ ವಾಟರ್ ಬರುತ್ತೆ. ಹಾಟ್ ವಾಟರಲ್ಲಿ ಆ ನೀರಲ್ಲೇನೆ ಅವರು ಅನ್ನ ಮಾಡಿ ಯಾರ್ಯಾರು ಬಂದಿರ್ತಾರೆ ಭಕ್ತರು ಅವರಿಗೆಲ್ಲರಿಗೂ ಅದೇನೇ ಊಟ ಬಡಿಸೋದು. ಅದರಲ್ಲಿ ಮಾಡಿರೋ ಅನ್ನನೇ ಊಟಕ್ಕೆ ಕೊಡೋದಂತೆ. ನಾವಲ್ಲಿ ಊಟ ಮಾಡೋಕ್ಕೆ ಹೋಗಲಿಲ್ಲ. ಏಕೆಂದರೆ ನಮ್ಮದು ಆಲ್ಮೋಸ್ಟ್ ಮಧ್ಯಾಹ್ನ ಈವ್ನಿಂಗ್ ಏನೋ ನಾವು ಹೋದಾಗ ಅಲ್ಲಿಗೆ ನಮ್ಮದು ಆಲ್ರೆಡಿ ಊಟ ಮಾಡ್ಕೊಂಡು ಹೋಗಿದ್ವಿ ನಾವು ಹೋಗ್ತಾ. ಹಾಗಾಗಿ ನಾವು ಅಲ್ಲಿಗೆ ಏನು ಊಟಕ್ಕೇನು ಹೋಗಲಿಲ್ಲ. ಫಸ್ಟು ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ನಾವು ಆನ್ ದ ವೇ ಬರ್ತಾ ನಾವು ಶಿಮ್ಲಾಗೆ ಬರಬೇಕು. ಶಿಮ್ಲಾಗೆ ನಾವು ಕಸೋಲಿಂದ ಬರೋದಕ್ಕೆ ಆಲ್ಮೋಸ್ಟ್ 8 ಅವರ್ಸ್ 7 to 8 ಅವರ್ಸ್ ಜರ್ನಿ ಆಗುತ್ತೆ. ನಾವು ಥರ್ಡ್ ಡೇ ನೋಡಬೇಕಾಗಿರೋವಂಥದ್ದು ವೈಷ್ಣವ ದೇವಿ ಟೆಂಪಲ್ಲು, ರಾಮ ಮಂದಿರ ಮತ್ತು ಈ ಕಸೋಲಲ್ಲಿ ಗುರುದ್ವಾರ. ಈ 3 ಪ್ಲೇಸಸ್ನ ನೀವು ಕವರ್ ಮಾಡ್ಕೋಬೋದು. ಅಲ್ಲಿಂದ ನೆಕ್ಸ್ಟ್ ಡೇ ಬಂದು ಶಿಮ್ಲಾಗೆ ಹೋಗ್ತಾರೆ. ಇನ್ ಕೇಸ್ ನೀವು ಶಿಮ್ಲಾಗೆ ಹೋಗಲಿಲ್ಲ ಅಂತಂದ್ರೂ ಸೇಮ್ ಮನಾಲಿಯಲ್ಲಿ ಹೇಗಿದೆ ಸೇಮ್ ಅದೇ ಥರ ಶಿಮ್ಲಾದಲ್ಲೂ ಇರೋದು. ಸೇಮ್ ಅದೇ ಜಿಪ್ ಲೈನ್ ಇರ್ಬೋದು ಮತ್ತು ಸ್ಕೈಯಿಂಗ್ ಇರ್ಬೋದು, ಎಲ್ಲ ಅದೇ ಗೇಮು. ಬಟ್ ಆದರೆ ನಾವು ಸ್ನೋ ಪಾಯಿಂಟಿಗೆ ಹೋಗಬೇಕಾದ್ರೆ ನಾವು ಕುದುರೆಲೇ ಹೋಗಬೇಕು. ಹಾರ್ಸ್ ರೈಡಿಂದನೇ ಆಗೋದು. ಹಾರ್ಸ್ ರೈಡಿಗೆ 500 ರುಪೀಸು 750 ರುಪೀಸು ಎಷ್ಟೋ ಹೇಳ್ತಾರೆ. 500 ಆರ್ 750 ಆ ರೇಂಜಲ್ಲಿರುತ್ತೆ. ಬಟ್ ಅಲ್ಲೂ ಕೂಡ ಇದೇ ಥರನೇ ಇರುತ್ತೆ. ನಾವು ಹೋಗೋಕ್ಕಿಂತ ಮುಂಚೆ ಕೆಳಗಡೆನೆ ಈ ಗೇಮ್ ತಗೊಳ್ಳಿ ಅಂತ. ಆಮೇಲೆ ಕ್ಲಾತು ಕೂಡ ಏನು ಮ್ಯಾಂಡೇಟ್ರಿ ಅಲ್ವೇ ಅಲ್ಲ. ಅಲ್ಲಿ ಹೇಳ್ತಾರೆ ಆ ಥರ ನಾವು ತಗೋಬೇಕು ಅನ್ನೋ ಥರ ಮಾಡ್ತಾರೆ. ಬಟ್ ನಮಗೆ ಅನಿಸ್ಲಿಲ್ಲ. ಯಾಕೆಂದರೆ ನಾವಿವಾಗ ಒಂದು ಡ್ರೆಸ್ ಹಾಕ್ಕೊಂಡು ಹೋಗಿದ್ದಾಗ ಅಲ್ಲಿ ನಮಗೆ ಫೋಟೋಶೂಟ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಆ ಡ್ರೆಸ್ಸಲ್ಲಿ. ಏಕೆಂದರೆ ನಾವು ಆ ಸ್ನೋ ಅಲ್ಲಿ ಆ್ಯಕ್ಚುಲಿ ಆ ಥರ ಚೆನ್ನಾಗಿರುತ್ತೆ ಫೋಟೋಶೂಟ್ಗಳಿರ್ಬೋದು. ಯಾರಾದ್ರು ವೀಡಿಯೋ ಶೂಟ್ ಮಾಡ್ತೀವಿ ಅನ್ನೋರು ನಿಮಗೆ ಯಾವುದು ಪರ್ಟಿಕ್ಯುಲರ್ ಡ್ರೆಸ್ ಇರುತ್ತೆ ಅದನ್ನು ಹಾಕ್ಕೊಂಡೋದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆ ಸ್ನೋ ಪಾಯಿಂಟಿಗೆ ಹೋಗಬೇಕಾದ್ರೂ ಅಷ್ಟೇ ನೀವು ಇಲ್ಲಾಂದರೆ ಹಾರ್ಸ್ ರೈಡ್ ಒಂದು ತೊಗೊಂಡು ಇಲ್ಲ ಬೂಟ್ಸ್ ತೊಗೊಂಡ್ರೆ ಬೆಟ್ರು. ಯಾಕೆಂದರೆ ನಾವು ಹಾಕಿರೋ ಶೂಸಸ್ ಏನೇ ಇದ್ರೂ ಕೂಡ ಅದು ತುಂಬ ಗ್ರಿಪ್ ಇರಲ್ಲ. ನಾವು ಅವ್ರು ಕೊಡೋ ಶೂಸಸ್ಸು ಕೂಡ ಎಷ್ಟೊಂದು ಸತಿ ನಾವು ಮನಾಲಿಲಿ ಕೂಡ ಸ್ಕಿಡ್ಡಾಗಿ ಬಿದ್ದಿದ್ದೀವಿ. ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿ ನಡಿಬೇಕು ನಾವು ಸ್ಲೈಡಿಂಗ್ ಜಾಗದಲ್ಲೆಲ್ಲ. ಎಷ್ಟೊಂದು ಸತಿ ಬಿದ್ದಿದ್ದೀವಿ ನಾವು. ಬಿದ್ದು ಏಟು ಮಾಡ್ಕೊಂಡಿದ್ದೀವಿ. ಆ ಥರ ಇರುತ್ತೆ. ತುಂಬ ಸ್ಲಿಪ್ಪರಿ ಇರುತ್ತೆ. ನಾವೀಗ ಸ್ನೋ ಅಂದ ತಕ್ಷಣ ಕಾಲಿಟ್ಟ ತಕ್ಷಣ ಒಳಗಡೆ ಹೋಗುತ್ತಲ್ಲ ಆ ಥರ ಸ್ನೋ ಇರೋದಿಲ್ಲ ನಮಗೆ. ಅಲ್ಲಿ ನಾವು ಕೈಯಲ್ಲಿ ಹಿಂಗೆ ಫುಲ್ಲು ತೆಗಿಬೇಕು ಸ್ನೋನ. ಅಲ್ಲಿ ತನಕ ಬರೋದಿಲ್ಲ ಸ್ನೋಗಳು. ಶಿಮ್ಲಾದಲ್ಲೂ ಸೇಮ್ ಅದೇ ಥರ. ಬಟ್ ಸ್ನೋ ಪಾಯಿಂಟಿಗೆ ನಾವು ಹೋಗೋಕ್ಕಾಗಲಿಲ್ಲ. ಯಾಕೆಂದರೆ ಫುಲ್ ನಾವು ಮಾರ್ನಿಂಗ್ 9 ಗಂಟೆಗೆ ಹೊರಟವರು ನಮಗೆ ಅಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಮೇಲ್ಗಡೆ 4 o'clock ಆಗಿತ್ತು. ಅಲ್ಲಿಂದ ಸ್ನೋ ಪಾಯಿಂಟಿಗೆ ಹೋಗಬೇಕು. ಆಲ್ರೆಡಿ -ಡಿಗ್ರಿ ಆಗೋಗಿತ್ತು. ನಮಗೆ ಆ ಚಳಿನೇ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಮತ್ತು ಆ ಕಡೆಯಿಂದ ಮತ್ತೆ ನಾವು ರಿಟರ್ನ್ ಬಂದು ಮಾಲ್ ರೋಡಿಗೆ ಬೇರೆ ಹೋಗಬೇಕಾಗಿತ್ತು. ಹಾಗಾಗಿ ಎರಡೂ ಕೂಡ ಆಗಲ್ಲ. ಹೇಗಿದ್ದರೂ ಮನಾಲಿಲಿ ನೋಡಿದ್ದೀವಿ ಅಂತ ಹೇಳ್ಬಿಟ್ಟು ಬಂದುಬಿಟ್ವಿ. ಬಟ್ ಹೋಗೋರು ಶಿಮ್ಲಾದಲ್ಲಿ ಸ್ನೋ ಪಾಯಿಂಟ್ನ ಮಿಸ್ ಮಾಡಬೇಡಿ. ತುಂಬ ಚೆನ್ನಾಗಿದೆ ಅಂತೆ ಸ್ನೋ ಪಾಯಿಂಟು. ಆ ಸ್ನೋ ಪಾಯಿಂಟಿಗೆ ಹೋಗಿ ಆ್ಯಕ್ಟಿವಿಟೀಸ್ ಬೇಕಾದರೆ ನೀವು ಅಲ್ಲೇ ತೊಗೊಂಡು ಕೂಡ ಆಟ ಆಡ್ಬೋದು. ಅಲ್ಲಿಂದ ಬರ್ತಾ ನಾವು ಮಾಲ್ ರೋಡ್ ಶಿಮ್ಲಾಗೆ ಬಂದ್ವಿ. ಅಲ್ಲಿ ಶಿಮ್ಲಾದಲ್ಲಿ ನಮಗೆ ಮಾಲ್ ರೋಡಲ್ಲಿ ನೀವು ಇದೇ ಥರ ಶಾಪಿಂಗ್ ಸ್ಟ್ರೀಟ್ಗಳಿರುತ್ತೆ. ಅಲ್ಲೂ ಓಕೆ ಪ್ರೈಸಸ್ಸು. ಅಲ್ಲೂ ಕೂಡ ಫಿಕ್ಸ್ಡ್ ಪ್ರೈಸ್ ಹೇಳ್ತಾರೆ. ನಮಗೆ ಬಾರ್ಗೇನ್ ಮಾಡೋಕ್ಕಾಗಲ್ಲ. ಜಾಸ್ತಿ ಏನು ಬಾರ್ಗೇನೇ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಬಿಡೋದಿಲ್ಲ ಅಷ್ಟು. ಮತ್ತು ಅಲ್ಲಿಂದ ಒಂದು ಚರ್ಚ್ ಇದೆ ಅದು ಬಿಟ್ಟರೆ ಅಲ್ಲಿ ಆಂಜನೇಯ ಟೆಂಪಲ್ ಇದೆ ಹೈಯೆಸ್ಟ್ ಪೀಕಲ್ಲಿ. ಅದನ್ನು ನೋಡ್ಕೊಂಡು ಬರ್ಬೋದು. ಇಷ್ಟು ನಾವು ಅಲ್ಲಿ ಕವರ್ ಮಾಡ್ಕೊಳ್ಳೋ ಅಂಥ ಜಾಗಗಳು. ನಮಗೆ ಟೋಟಲಾಗಿ 51,000 ರುಪೀಸ್ ಪರ್ ಪರ್ಸನ್ ಬಿತ್ತು. ನಾವು ಹೋಗಿದ್ದು KP ಟ್ರಾವೆಲ್ಸ್ ಅಂತ. ನಮಗೆ ಟ್ರಾವೆಲ್ಸ್ ಅಷ್ಟು ಇಷ್ಟ ಆಗಲಿಲ್ಲ. ಟ್ರಾವೆಲ್ ಏಜೆನ್ಸಿಯವರು ಜಾಸ್ತಿ ಕೋಆರ್ಡಿನೇಷನ್ ಇಲ್ಲ, ಚೆನ್ನಾಗೇನು ಮಾಡಿರಲಿಲ್ಲ ಅಷ್ಟು. ಎಲ್ಲೆಲ್ಲಿ ಹೋಗಬೇಕು ಏನು ಪ್ಲೇಸಸ್ ಅಂತ ಹೇಳಿಲ್ಲ. ನಾವೇ ಸುಮಾರು ಪ್ಲೇಸಸ್ನ ನಾವೇ ಸರ್ಚ್ ಮಾಡಿ ನಾವು ಹೋಗಿರೋದು. ಹಡಿಂಬ ಟೆಂಪಲ್ ಅದೆಲ್ಲ ನಾವೇ ಕೂಡ ಸರ್ಚ್ ಮಾಡಿ ಹೋಗಿರೋ ಅಂಥದ್ದು. ಅದಕ್ಕೆ ನನಗೆ ಅಷ್ಟು ಟ್ರಾವೆಲ್ಸ್ ಇಷ್ಟ ಆಗಲಿಲ್ಲ. ಚೆನ್ನಾಗಿರೋ ಟ್ರಾವೆಲ್ಸ್ನ ಚೆಕ್ ಮಾಡ್ಕೊಂಡು ಹೋಗ್ಬೋದು. ನಿಮಗೆ 51,000 ಆಲ್ಮೋಸ್ಟ್ ಅದೇ ರೇಂಜಲ್ಲೇ ಬರುತ್ತೆ. ಎಲ್ಲ ಟ್ರಾವೆಲರ್ಸ್ ಅವರು ಮುಂಚೆ ಬುಕ್ ಮಾಡಿದರೆ ನಿಮಗೆ ಅಷ್ಟೇ ಆಗುತ್ತೆ. ರೀಸೆಂಟಾಗಿ ಒಂದು ವಾರ ಇದ್ದಂಗೆ ಬುಕ್ ಮಾಡ್ತೀವಿ ಅಂದರೆ ಸ್ವಲ್ಪ ಜಾಸ್ತಿ ಆಗ್ಬೋದು. 55,000 ಒಳಗಡೆ ನಿಮಗೆ ಬರುತ್ತೆ. ನಮಗಾಗಿದೆ 51,000 ಪರ್ ಪರ್ಸನ್ ಆಯಿತು. ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ಕೊಡ್ತಾರೆ, ಲಂಚ್ ಕೊಡೋದಿಲ್ಲ. ಲಂಚ್ ನಾವು ಹೊರಗಡೆ ಇದ್ದಾಗ ಹೊರಗಡೆ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಎಕ್ಸ್ಟ್ರಾ
ನಮಗೆ 5,000 ಬಿತ್ತು ಪರ್ ಪರ್ಸನು ಕಂಪ್ಲೀಟ್ 6 ಡೇಸ್ಗೆ. ನಮಗೆ 6 ಡೇಸ್ಗೆ ಟೋಟಲ್ ಆಗಿ ನಮಗೆ 56,000 ರುಪೀಸ್ ಆಯಿತು, ಎಲ್ಲ ಲಂಚ್ ಎಲ್ಲ ಸೇರಿ 56,000 ಆಯಿತು. ಪ್ಲಸ್ ನಮಗೆ ಶಾಪಿಂಗ್ ಎಕ್ಸ್ಟ್ರಾ ಬರುತ್ತೆ. ಅದು ನಿಮಗೆ ಹೇಗೆ ಖರ್ಚು ಮಾಡ್ತೀರಾ, ಹೋಗ್ಬೇಕಾದ್ರೆ ಶಾಪಿಂಗ್, ಬರಬೇಕಾದ್ರೆ ಶಾಪಿಂಗ್, ಅಲ್ಲಿಂದ ಏನಾದ್ರು ತೊಗೊಬರ್ತೀರಾ ಅಂದರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟು ಬಂದು ನಮಗೆ ಟೋಟಲ್ ಖರ್ಚಾಗಿದ್ದು ಶಿಮ್ಲಾ, ಕುಲು, ಮನಾಲಿಗೆ ಇಷ್ಟು ಖರ್ಚಾಯಿತು ನಮಗೆ ವಿತ್ ಕಸೋಲು. ಆ್ಯಕ್ಚುಲಿ ಅವ್ರದ್ದು ಟ್ರಿಪ್ಪಲ್ಲಿ ಇರಲಿಲ್ಲ, ನಾವು ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದು. ಇಷ್ಟಕ್ಕೆ ನಮಗೆ ಟೋಟಲ್ ಇಷ್ಟಾಯಿತು. ಆಲ್ಮೋಸ್ಟ್ 2 ಪರ್ಸನ್ಗೆ ನಮಗೆ ಲೈಕ್ 1,10,000 ಆ ಥರ ರೇಂಜಲ್ಲಿ ಆಗಿದೆ ವಿತೌಟ್ ಶಾಪಿಂಗ್. ಅಲ್ಲಿ ಇಲ್ಲಿ ಶಾಪಿಂಗ್ ಬಿಟ್ಟರೆ ಎಕ್ಸ್ಟ್ರಾ ಆಗುತ್ತೆ, ಅದು ನಿಮ್ಮ ಮೇಲೆ ಡಿಪೆಂಡು. ಇದು ಬಂದು ಕಂಪ್ಲೀಟ್ ಐಟನರಿ ಅಂತ ಹೇಳ್ಬೋದು. ನೀವು 6 ಡೇಸ್ಗೆ ಪ್ಲ್ಯಾನ್ ಮಾಡ್ಕೊಳ್ಳೋದಾದರೆ 1-2 ಡೇಸ್ ನಿಮಗೆ ಹೋಗೋಕ್ಕೆ ಬರೋಕ್ಕೆ ಆಗೋಗುತ್ತೆ. ಆ 2 ಡೇಸ್ ಬಿಟ್ಟು ಇನ್ನು 4 ಡೇಸು ನೀವು ಇದನ್ನು ನೋಡ್ಬೋದು. ಯಾರೆಲ್ಲರೂ ಇಷ್ಟ ಇದ್ದರೆ ಚೆಕ್ ಮಾಡಿ. ಮತ್ತು ನಾವು ಅಲ್ಲಿಂದ ಶಿಮ್ಲಾಯಿಂದ ಮತ್ತೆ ಚಂಡೀಗರ್ಗೆ ಹೋಗಿ ಅಲ್ಲಿಂದ ನಾವು ಬ್ಯಾಂಗ್ಳೂರ್ಗೆ ಫ್ಲೈಟ್ ತೊಗೊಂಡಿದ್ದು. ಯಾಕೆಂದರೆ ಚಂಡೀಗರೇ ಇರೋದು ಮೇನ್ ಸ್ಟೇಷನ್ ನಮಗೆ. ಅಲ್ಲಿಗೆ ಹೋಗಿಯೇ ನಾವು ಏರ್ಪೋರ್ಟು ಅಲ್ಲಿಂದನೇ ಬರಬೇಕು ನೀವು ಆಲ್ಮೋಸ್ಟು. ಅಲ್ಲಿಂದ ಮನಾಲಿ ಇಲ್ಲ ಶಿಮ್ಲಾ ಎರಡು ಕಡೆನೂ. ಹಾಗಾಗಿ ನಾವು ಅಲ್ಲಿಗೆ ಹೋಗಿ ಬರಬೇಕಾಗತ್ತೆ. ಇದು ಒಂದು ಕಂಪ್ಲೀಟ್ ಐಟನರಿ ಆಗಿದ್ದು. ಯಾರಿಗಾರು ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.